ಓದುವ ಮುನ್ನ ಬದುಕು ಮನುಷ್ಯ ಮೌಲ್ಯಗಳು. ಅಂದು ಬಹಳ ಹಿಂದೇನಲ್ಲ, ಸುಮಾರು 50 ವರ್ಷಗಳ ಹಿಂದಿನ ಮಾತು. ಇಂದಿನ ನಗರಗಳು ಸಹ ಬಹುತೇಕ ಹಳ್ಳಿಗಳಂತೆ ಕಾಣುತ್ತಿತ್ತು. ಹಳ್ಳಿಗಳ ಮಾತು ಕೇಳುವುದೇ ಬೇಕಾಗಿಲ್ಲ. ಒಂದು ಇಡೀ ಹಳ್ಳಿ ಸಂಪೂರ್ಣವಾದ ಒಂದು ಕುಟುಂಬದಂತೆ ಕಾಣುತ್ತಿತ್ತು. ಅಲ್ಲಿ ತನ್ನವರು ಬೇರೆಯವರು ಎಂಬ ಭೇದ ಭಾವ ಕಾಣುತ್ತಿರಲಿಲ್ಲ. ಅವಿಭಕ್ತ ಕುಟುಂಬಗಳು ತಮ್ಮ ಪ್ರಭಾವವನ್ನು ಬೀರುತ್ತಿದ್ದ ಸಮಯ. ಪ್ರೀತಿ, ವಾತ್ಸಲ್ಯ, ನೆಮ್ಮದಿಗಳದೇ ಮೇಲುಗೈ. ಯಾರು ತನ್ನನ್ನು ಗುರುತಿಸಲಿಲ್ಲವೇ ಎಂದು ಕೊರಗುತ್ತಿರಲಿಲ್ಲ. ಬದುಕನ್ನು ಗಣಿತದಂತೆ ಕೂಡಿ ಕಳೆಯುತ್ತಿರಲಿಲ್ಲ. ಪ್ರೀತಿಯನ್ನು ಕೂಡಿ ಕಲ್ಮಶಗಳನ್ನು ಕಳೆಯುತ್ತಿದ್ದವರೇ ಅಧಿಕ. ಇಂತಹ ತಂದೆಗೆ ಮಗ ತಾನು ಎಂದು ಹೇಳಿಕೊಳ್ಳುವುದೇ ಹೆಗ್ಗಳಿಕೆ. ಸ್ವಂತಿಕೆಗಿಂತ ವಾರಸತ್ವದಲ್ಲೇ ಹೆಚ್ಚು ಒಲವು. ಇಂದು ಮನುಷ್ಯನಿಗೆ ತನ್ನನ್ನು ಎಲ್ಲರೂ ಗುರುತಿಸಲಿ ಎಂಬ ಹಂಬಲ. ಮರಕ್ಕಿಂತ ಚಿಗುರಿನದೇ ರಾಜ್ಯಭಾರ ಜಾಸ್ತಿ. ಇಂತಹ ಮನುಷ್ಯನಿಗೆ ತಾನು ತಂದೆ ಎಂಬ ಹೇಳಿಕೊಳ್ಳುವುದು ಚಪಲ. ಮೊದಲು ತಂದೆ, ನಂತರ ಮಗ ಸರದಿ ಎಂಬುದಕ್ಕಿಂತ ಯಾರು ಹೆಚ್ಚು ಹೆಸರುವಾಸಿ ಆಗುತ್ತಾರೋ ಅವರ ಮುಖಾಂತರ ಪ್ರತಿಯೊಂದನ್ನು ಅಳೆಯುವ ದುರಾಸೆ. ಇಲ್ಲಿ ಹಣ, ಆಸ್ತಿ, ಅಂತಸ್ತುಗಳದೇ ಮೇಲುಗೈ. ಬದುಕುವ ಕಲೆಯಲ್ಲಿ ಅನೇಕ ಬದಲಾವಣೆಗಳು ಪ್ರಾಪ್ತವಾದವು. ಆದರೆ ಆಧುನಿಕ ಜಗತ್ತು ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸುತ್ತಿದೆ ಎಂಬುದನ್ನು ಗುರುತಿಸಿದಾಗ ಒಂದು ಕ್ಷಣ ದಿಗ್ಭ್ರಾಂತಿಯಾಗುತ್ತದೆ. ಬದುಕು, ಮನುಷ್ಯ ಮೌಲ್ಯಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆಯಾಗುವುದು ಸಹಜ. ಬದಲಾವಣೆ ಎನ್ನುವರು ನಿರಂತರವಾಗಿ ನಡೆಯುವ ಕ್ರಿಯೆ. ಆದರೆ ಹೀಗೆ ಆಕಾಶ ಭೂಮಿಗಳ ನಡುವೆ ಅಂತರವನ್ನು ಅಳೆಯಲು ಸಾಧ್ಯವಿಲ್ಲವೇ? ಹಾಗೆಯೇ ಕೈಗೆ ನಿಲುಕುವಷ್ಟು ಮೌಲ್ಯಗಳನ್ನು ಬದಲಾದರೆ ತಪಾತಕ್ಕೆ ಬೀಳುವುದು ಖಂಡಿತ. ಆಧುನಿಕ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಹೊರಟಿದ್ದಾನೆ ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಪ್ರೀತಿಯಿಂದ ಪ್ರೀತಿ ರಾಹಿತ್ಯದ ಕಡೆಗೆ, ನೆಮ್ಮದಿಯಿಂದ ಹತಾಶೆಯ ತೀರಕ್ಕೆ, ತೃಪ್ತಿಯಿಂದ ಅಸಂತೃಪ್ತಿಯ ಕುಂಡಕ್ಕೆ, ಆಸೆಯಿಂದ ದುರಾಸೆಯ ದಿಕ್ಕಿಗೆ, ಕೋಲ್ಮಿಂಚಿನ ಅಂಚಿನಿಂದ ಕಾರ್ಗತ್ತಲ ಕೂಪಕ್ಕೆ ಪ್ರಯಾಣಿಸುತ್ತಿದ್ದ ಕ್ಷಣದಲ್ಲಿ ಬದುಕುವ ಕಲೆಯನ್ನು ಕಲಿಸುವ ಪ್ರಯತ್ನ. ಧನ್ಯವಾದಗಳು.